ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 7ನೇ ತರಗತಿ ಪಠ್ಯಪುಸ್ತಕದ ಕನ್ನಡ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಒಂದು ಅಧ್ಯಾಯದಲ್ಲಿ ಮೊದಲನೇದಾಗಿ 1.1 1 ಲಕ್ಷ ವೈವಿಧ್ಯತೆಗಳು. ಈಶ್ವರಪ್ಪ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿರುವ ಒಬ್ಬ ರೈತ. ಅವರು ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ಏನು ಮಾಡ್ತಾರೆ, ಮಾರುಕಟ್ಟೆಗೆ ಹೋಗುತ್ತಾರೆ. ಹೀಗೆ ಒಮ್ಮೆ ಅವರು ಮಾರುಕಟ್ಟೆಗೆ ಹೋದಾಗ ಇಬ್ಬರ ನಡುವಿನ ಸಂಭಾಷಣೆ ನೋಡುತ್ತಾರೆ. ಯಾರು? ರಾಮಣ್ಣ ಮತ್ತು ಲಕ್ಷ್ಮಮ್ಮ. ಅವ್ರೇನು ಹೇಳ್ತಾರೆ? ರಾಮಣ್ಣ, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1 ಲಕ್ಷ ವಿಧದ ಅಕ್ಕಿ ಇತ್ತು. ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳ ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವು ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ ಅಂತ ರಾಮಣ್ಣ ಹೇಳುತ್ತಾನೆ. ಆಗ ಲಕ್ಷ್ಮಮ್ಮ ಹೇಳಿದರು, ನಮ್ಮ ಮನೆಯ ಬಳಿ ಒಂದು ಬೀಜದ ಬ್ಯಾಂಕ್ ಇದೆ, ಅಲ್ಲಿ ಭೇಟಿ ನೀಡಿ ಅಲ್ಲಿ ಏನು ಮಾಡ್ತಾರೆ, ಬೀಜಗಳನ್ನು ತೆಗೆದುಕೊಳ್ಳಿ ಅಂತ ಅವಳು ಹೇಳಿದಾಗ, ನೀವು ಈ ಮೊದಲು ಲಕ್ಷ ಪದವನ್ನು ಕೇಳಿರಬಹುದು ಮಕ್ಕಳು. ನೀವು ಇದರ ಮೊದಲು ಅಂತಂದ್ರೆ 1 ಲಕ್ಷದ ಪದವನ್ನು ನೀವು ಕೇಳಿರಬಹುದು. 1 ಲಕ್ಷ ಎಷ್ಟು ದೊಡ್ಡದು ಎಂಬುದು ನಿಮಗೆ ತಿಳಿದಿದೆ? ಹೌದು, ಇದು ಎಷ್ಟು ದೊಡ್ಡದು ಎಂಬುದು ನಮಗೂ ತಿಳಿದಿದೆ. ಯಾವ ರೀತಿ ಎಂಬುದನ್ನು ನೋಡ್ರಿ, ಅದನ್ನು ಕಂಡು ಹಿಡ್ರಿ ಅಂತ. ಅದು ಯಾವ ರೀತಿ ಕಂಡು ಹಿಡಿಬೇಕೆಂಬುದನ್ನು ನೋಡ್ರಿ ಮಕ್ಕಳೇ. 1 ಲಕ್ಷದಲ್ಲಿ 6 ಅಂಕಿಗಳಿರುತ್ತವೆ ಹಾಗೂ ಇದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿದೆ ಮತ್ತು ಇದು 1 ಲಕ್ಷ ಎಂದು ಈ ರೀತಿ ಏನು ಮಾಡುತ್ತೆ, ಬರುತ್ತೆ ಮಕ್ಕಳೇ. 1 ಲಕ್ಷವನ್ನು ಕಂಡುಹಿಡ್ರಿ ಅಂತಂದರೆ ಏನು ಮಾಡಬೇಕು, ಇದು ಎಂಬುದು 1 ಲಕ್ಷದ 6 ಅಂಕಿಗಳಾಗಿರುತ್ತದೆ. ಇದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿದೆ ಮತ್ತು ಇದನ್ನು ಯಾವ ರೀತಿ ಬರೀತಾರೆ, ಈ ರೀತಿ ಬರೀತಾರ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಏನದ, ಈಶ್ವರಪ್ಪ ಈ ಘಟನೆಯನ್ನು ತಮ್ಮ ಮಗಳು ರೋಕ್ಷಿ ಮತ್ತು ಮಗ ಇಷ್ಟು ಎಂದು ಹಂಚಿಕೊಳ್ಳುತ್ತಾನೆ. ಈಶ್ವರಪ್ಪ ಯಾರು ಅಂತಂದ್ರೆ ಇವರು ತನ್ನ 2 ಮಕ್ಕಳು ಇಷ್ಟು ಮತ್ತು ರೋಕ್ಷಿ ಇಬ್ಬರನ್ನು ಏನು ಮಾಡ್ತಾನೆ, ಹಂಚಿಕೊಳ್ತಾನೆ. ದೇಶದಲ್ಲಿ 1 ಲಕ್ಷ ಭತ್ತದ ವಿಧಗಳಿವೆ ಬಗ್ಗೆ ಇಷ್ಟುಗೆ ಆಶ್ಚರ್ಯವಾಯಿತು. 1 ಲಕ್ಷದ ವಿವಿಧ ಅಕ್ಕಿಗಳು ಅಂತ ಅವನಿಗೆ ಏನಾಯಿತು, ಆಶ್ಚರ್ಯ ಆಯಿತು. 1 ಲಕ್ಷ ಇದುವರೆಗೆ ನಾವು ಕೇವಲ 3 ವಿಧಗಳ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಸಾಧ್ಯವೇ ಅಂತಂದು ನಾವು ನೋಡಿರೋ ಪ್ರಕಾರ, ನಾವು ತಿಂದಿರೋ ಪ್ರಕಾರ ಏನು, ಪ್ರತಿದಿನ ಒಂದೇ ಅಕ್ಕಿಯನ್ನು ನಾವು ತಿಂದಿದ್ದೇವೆ. ಇಷ್ಟೆಲ್ಲ ಅಕ್ಕಿ ಅಂತಂದು 1 ಲಕ್ಷದ ವಿವಿಧ ಅಕ್ಕಿಯನ್ನು ರುಚಿಯನ್ನು ನೋಡಲು 100 ವರ್ಷಗಳಲ್ಲಿ ಇದು ಸಾಧ್ಯವೇ ಅಂತ ಹೇಳಿದಾಗ ನೀವೇನು ಆಲೋಚಿಸಿರಿ, ಊಹಿಸಿರಿ. ಇದನ್ನು ಏನು ಮಾಡಬೇಕು, ಆಲೋಚನೆ ಮಾಡಿ ಊಹಿಸ್ಬೇಕಂತ. ಇದನ್ನು ನೋಡೋಣ ನೆಕ್ಸ್ಟ್ ಪುಟದಲ್ಲಿ. ಆದರೆ 1 ಲಕ್ಷ ಎಂದರೆ ಎಷ್ಟು? ವಿನ್ಯಾಸವನ್ನು ವೀಕ್ಷಿಸಿ ಮುಂದೆ ಬಾಕ್ಸ್ನಲ್ಲಿರುವ ಖಾಲಿಯನ್ನು ತುಂಬಿರಿ ಅಂತ. ಇಲ್ಲೂ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು? 999. ಈ 999ರಲ್ಲಿ 1 ಸೇರಿಸಿದಾಗ ಎಷ್ಟಾಯಿತು ಅಂತಂದ್ರೆ 1000 ಆಗುತ್ತದೆ. ಇದು ಏನದ ಅಂತ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿದೆ. ಅದು ಏನು? ಮತ್ತು ನೆಕ್ಸ್ಟ್ ಏನದ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು ಅಂತಂದ್ರೆ 9999. ಈ 9999ರಲ್ಲಿ 1 ಕೂಡಿಸಿದಾಗ 10,000 ಆಗುತ್ತದೆ. ಈ 10,000 ಎಂಬುದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯಾಗಿದೆ ಮತ್ತು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಇಲ್ಲಿ ಖಾಲಿ ಬಾಕ್ಸ್ನಲ್ಲಿ. ಅದು ಎಷ್ಟು ಅಂತಂದ್ರೆ 99,999. ಇದರಲ್ಲಿ 1 ಸೇರಿಸಿದಾಗ ಇದು ಏನಾಯ್ತದ, 1 ಲಕ್ಷ ಆಯ್ತದ. ಇದೇ ರೀತಿ ನಾವೇನು ಮಾಡ್ಬೋದು, 1 ಲಕ್ಷದ ದೊಡ್ಡ ಸಂಖ್ಯೆಯನ್ನು
ಪಡೆಯಬಹುದು. ಯಾವ ರೀತಿ ಅಂತಂದರೆ ಈ ರೀತಿ ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ 1,00,000 ಏನು ಮಾಡ್ಬೋದು ಸಂಖ್ಯೆಯನ್ನು ಪಡಿಬೋದು. ಇದು ಎಷ್ಟು ಅಂಕಿದ ಅಂತಂದ್ರೆ 1 2 3 4 5 6 ಅಂಕಿ ಸಂಖ್ಯೆ ಅದ. ಇದು 6 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂತೂ ಕೂಡ ನಾವೇನು ಮಾಡ್ಬೋದು ಹೇಳ್ಬೋದು. ನೆಕ್ಸ್ಟು 1,00,000 ಯಾವ ರೀತಿ ಓದುತ್ತೇವೆ ಎಂಬುದನ್ನು ನೋಡ್ರಿ. ಇಲ್ಲೊಂದು ಖಾಲಿ ಬಾಕ್ಸ್ ಕೊಟ್ಟಿಂದ ಈ ಖಾಲಿ ಬಾಕ್ಸಲ್ಲಿ ನಾವೇನು ಮಾಡಬೇಕು ಸಂಖ್ಯೆಗಳನ್ನು ತುಂಬಬೇಕು. ಯಾವ ರೀತಿ ಎಂಬುದನ್ನು ನೋಡ್ರಿ. 99,995 ಅದಾಗಣ ಏನು ಬರ್ತದೆ ಅಂತಂದ್ರೆ 99,996 ಬರ್ತದೆ. ಇಲ್ಲಿ ಖಾಲಿ ಬಾಕ್ಸ್ ಅದ. ಇಲ್ಲಿ ಎಷ್ಟು ಬಂದಿದೆ ಅಂತಂದ್ರೆ 99,998 ಅದ. ಅಂತಂದ್ರೆ ಇಲ್ಲಿ ಎಷ್ಟು ಬರಬೇಕು 99,997 ಅಂತ ಬರಬೇಕು. ಇಲ್ಲಿ ಎಷ್ಟು 98 ಅದ. 98 ಆಗನ ಇಲ್ಲಿ ಬರ್ತದೆ 99,999 ಅಂತ ಬರ್ತದೆ. ಇದ್ರ ಮುಂದಿನ ಸಂಖ್ಯೆ ಏನಂತಂದ್ರೆ 1,00,000. ಇದರ ಮುಂದಿನ ಸಂಖ್ಯೆ 1,00,001. ಇದರ ಮುಂದಿನ ಸಂಖ್ಯೆ 1,00,002. ಇದರ ಮುಂದಿನ ಸಂಖ್ಯೆ 1,00,003. ಇದರ ಮುಂದಿನ ಸಂಖ್ಯೆ 1,00,004 ಅಂತ ಈ ರೀತಿ ಬರಿತೇವ್ರಿ ಮಕ್ಕಳೇ. ನೆಕ್ಸ್ಟು ಇದರ ಮುಂದೆ ರೋಕ್ಷಿ ಮತ್ತು ಇಷ್ಟು ತಾವು ಪ್ರತಿದಿನ ಒಂದು ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1,00,000 ಸಮೀಪಕ್ಕೆ ಬರಲಾಗುವುದಿಲ್ಲ ಎಂಬುದನ್ನು ಕಂಡುಕೊಂಡರು. ರೋಕ್ಷಿ ಹೇಳುತ್ತಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ ಎಂಬ ಪ್ರಶ್ನೆಯನ್ನು ಕೇಳುತ್ತಾಳೆ. ನಾವು 100 ವರ್ಷಗಳಲ್ಲಿ 1,00,000 ವಿಧದ ಅನ್ನವನ್ನು ಸೇವಿಸಿದೆ. ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲ ವಿಧದ ಅನ್ನದ ರುಚಿಯನ್ನು ಸೇವಿಸಬಹುದೇ? ಕಂಡುಹಿಡಿಯಿರಿ. ಇದನ್ನು ನಾವು ಕಂಡುಹಿಡೋಣ. ನೋಡ್ರಿ ಮಕ್ಕಳೇ, 100 ವರ್ಷದಲ್ಲಿ ಸೇವಿಸಬಹುದಾದ ವಿವಿಧ ಅಕ್ಕಿಯ ರುಚಿ ಅಂತ 100 ವರ್ಷದಲ್ಲಿ ನಾವು ಎಷ್ಟು ವಿಧದ ಅಕ್ಕಿಯನ್ನು ಸೇವಿಸಬಹುದೆಂಬುದನ್ನು ನೋಡ್ರಿ. 100 ವರ್ಷದಲ್ಲಿ ಎಷ್ಟು ಅಕ್ಕಿಯ ರುಚಿಯನ್ನು ಸೇವಿಸಬೇಕಾಗಿದೆ ಅಂತಂದ್ರೆ 1,00,000 ರುಚಿಯನ್ನು ಸೇವಿಸಬೇಕಾಗಿದೆ. ಹಾಗಾದರೆ 1 ವರ್ಷದಲ್ಲಿ ಎಷ್ಟು ದಿನಗಳು ಇರುತ್ತವೆ ಅಂತಂದ್ರೆ 365 ದಿನಗಳು ಇರುತ್ತವೆ. ಇದು 365 ದಿನಗಳಲ್ಲಿ ದಿನಕ್ಕೆ ಒಂದು ದಿನದಲ್ಲಿ 3 ಟೈಮ್ ಊಟವನ್ನು ಮಾಡುತ್ತೇವೆ. ಹಾಗಾಗಿ ಇಲ್ಲಿ 1,000 ಅಂದರೆ 100 ವರ್ಷಕ್ಕೆ 365 ದಿನಗಳಿಂದ ಗುಣಾಕಾರ ಮಾಡಿದಾಗ 100 ವರ್ಷದಲ್ಲಿ ಎಷ್ಟು ವಿಧದ ಅಕ್ಕಿಯನ್ನು ನಾವು ಸೇವಿಸಬಹುದು ಅಂತಂದು 36,500 ವಿಧದ ಅಕ್ಕಿಯನ್ನು ಸೇವಿಸಬಹುದು. ಆದ್ದರಿಂದ 100 ವರ್ಷದಲ್ಲಿ 36,500 ವಿಧದ ಅಕ್ಕಿ ರುಚಿಯನ್ನು ನಾವೇನು ಮಾಡ್ಬೋದು ನೋಡ್ಬೋದು ಅಥವಾ ಸೇವಿಸಬಹುದು. ಪ್ರತಿದಿನ 2 ವಿಧದ ಅಕ್ಕಿಯನ್ನು ಸೇವಿಸಿದರೆ ನಾವು ಒಂದು ದಿನದಲ್ಲಿ 3 ಟೈಮ್ ಊಟವನ್ನು ಮಾಡುತ್ತೇವೆ. ಈ 3 ಟೈಮ್ ಊಟದಲ್ಲಿ 2 ಟೈಮ್ ನಾವು ಬೇರೆ ಬೇರೆ ಅಕ್ಕಿಯನ್ನು ಸೇವಿಸಿದರೆ 100 ವರ್ಷಗಳಲ್ಲಿ ಎಷ್ಟು ವಿಧದ ಅಕ್ಕಿಯನ್ನು ನಾವು ಸೇವಿಸ್ತೇವೆ ಎಂಬುದನ್ನು ಕಂಡುಹಿಡೋಣ. 1 ವರ್ಷ ಅಂತಂದರೆ ಎಷ್ಟು 365 ದಿನಗಳು ಅಂತಂದ್ರೆ ಒಂದು ದಿನದಲ್ಲಿ 2 ಟೈಮ್ ನಾವು 2 ಬೇರೆ ಬೇರೆ ವಿಧದ ಅಕ್ಕಿಯನ್ನು ಸೇವಿಸಿದರೆ 365ರಲ್ಲಿ ಎಷ್ಟು ವಿಧದ ಆಯ್ತು ಅಂತ ಇಷ್ಟು. 1 ವರ್ಷದಲ್ಲಿ 370. ನಮಗೆ 100 ವರ್ಷದಲ್ಲಿ ಬೇಕಾಗಿ 100 ವರ್ಷದಲ್ಲಿ ನಾವು ಮಾಡಿದಾಗ 730 ಗುಣಿಲೆ 100 ಮಾಡಿದಾಗ 73,000 ಆಗುತ್ತದೆ. ಇದು ಎಂಬುದು 100 ವರ್ಷದಲ್ಲಿ 73 ವಿಧದ ಅಕ್ಕಿಯ ರುಚಿಯನ್ನು ನಾವೇನು ಮಾಡ್ತೇವೆ ನೋಡುತ್ತೆ. ಇದು 100 ವರ್ಷದ. ಆದ್ದರಿಂದ ಸರಿಸುಮಾರು ನಾವು 100 ವರ್ಷ ಜೀವಿತಾವಧಿಯಲ್ಲಿ ಕೂಡ ನಾವು ಏನು ಮಾಡ್ತೇವೆ ಅಂತಂದ್ರೆ 1,00,000 ವಿವಿಧ ರುಚಿಯನ್ನು ಸೇವಿಸಲಾರದು. ಇದು 1,00,000ಕ್ಕೂ ಸಮೀಪದ. ಮತ್ತು ಅಲ್ಲಿ ಮೊದಲು ಮಾಡಿದ್ದು ಕೂಡ ಏನದು 1,00,000ಕ್ಕೂ ಸಮೀಪದ. ಆದ್ದರಿಂದ ಇನ್ನೊಬ್ಬ ವ್ಯಕ್ತಿ ಏನು ಹೇಳ್ತಾರಂತಂದ್ರೆ ಒಂದು ದಿನದಲ್ಲಿ 3 ವಿಧದ
ಅದು 3 ಸಮಯದಲ್ಲಿ ಪ್ರತಿದಿನ 3 ವಿವಿಧ ಅಕ್ಕಿಯನ್ನು ಸೇವಿಸಿದರೆ ಪ್ರತಿದಿನ 3 ಅಂತಂದರೆ ಒಂದು ದಿನದಲ್ಲಿ 3 ಟೈಮ್ ಊಟವನ್ನು ಮಾಡುತ್ತೆ. 3 ಟೈಮ್ ಊಟ ಮಾಡಿದಾಗ 3 ಟೈಮ್ ಬೇರೆ ಬೇರೆ ಅಕ್ಕಿಯನ್ನು ನಾವು ಸೇವಿಸಿದರೆ ಎಷ್ಟಾಗುತ್ತದೆ ಅಂತಂದ್ರೆ ಒಂದು ವರ್ಷದಲ್ಲಿ 365 ದಿನಗಳು ಅಂತ ಮತ್ತು ಒಂದು ದಿನದಲ್ಲಿ 3 ಹೊತ್ತು ಊಟ ಬೇರೆ ಬೇರೆ ಅಕ್ಕಿಯನ್ನು ಸೇವಿಸಿದರೆ ಒಂದು ವರ್ಷದಲ್ಲಿ 1095 ಆಗುತ್ತದೆ. ಇದು 100 ವರ್ಷಕ್ಕೆ ಎಷ್ಟಾಯಿತು ಅಂತಂದ್ರೆ 100 ದಿನಕ್ಕೆ ಗುಣಾಕಾರ ಮಾಡಿದಾಗ 1,09,500 ಆಗುತ್ತದೆ. ಆದ್ದರಿಂದ 100 ವರ್ಷದಲ್ಲಿ 1,09,500 ವಿಧದ ಅಕ್ಕಿಯ ರುಚಿಯನ್ನು ನಾವೇನು ಮಾಡ್ಬೋದು, ಸೇವಿಸಬಹುದು. ಅಂತಂದ್ರೆ ನಾವೇನು ಮಾಡಬೇಕಾಗುತ್ತದೆ ಅಂತಂದ್ರೆ ಪ್ರತಿದಿನ 3 ಟೈಮ್ ಊಟ ಮಾಡೋದಲ್ಲಿ 3 ಟೈಮ್ ಊಟ ಎಂಬುದು ಬೇರೆ ಬೇರೆ ಅಕ್ಕಿಯನ್ನು ನಾವೇನು ಮಾಡಬೇಕಾಗುತ್ತದೆ, ಸೇವಿಸಬೇಕಾಗುತ್ತದೆ. ಆಗ ಮಾತ್ರ ಏನು ಮಾಡ್ಬೋದು, ನಾವು 1,00,000ದವರೆಗೆ ಅಕ್ಕಿಯ ರುಚಿಯನ್ನು ನೋಡ್ಬೋದು. ಅದು ಎಷ್ಟು ವರ್ಷಗಳಲ್ಲಿ ಅಂತಂದ್ರೆ 100 ವರ್ಷಗಳಲ್ಲಿ. ಇದು ಈ ರೀತಿ ಲೆಕ್ಕಾಚಾರ ಮಾಡಬೇಕು ಮಕ್ಕಳೇ. ಮತ್ತು ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಒಂದು ಲೈಕು ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಲ್ಲಿವರೆಗೆ ಈ ವಿಡಿಯೋನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು.